ಇಂದಿನ ತರಗತಿಯಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನದ ಭೂಗೋಳ ವಿಭಾಗದ ಅಧ್ಯಾಯ ಭಾರತದ ನೈಸರ್ಗಿಕ ವಿಪತ್ತುಗಳು ಈ ಪಾಠವನ್ನು ಕುರಿತು ಅಭ್ಯಾಸ ಮಾಡ್ತಾರೆ. ಭಾಗ 1 ಮತ್ತು ಭಾಗ 2 ಅಂತ ಎರಡು ಭಾಗಗಳಲ್ಲಿ ಅಭ್ಯಾಸ ಮಾಡ್ತಾ ಹೋಗೋಣ. ಭಾಗ 1ರ ಇವತ್ತಿನ ತರಗತಿಯಲ್ಲಿ ಮೊದಲನೇದಾಗಿ ಈ ಪಾಠದಲ್ಲಿ ನಾವು ಅರ್ಥವನ್ನ ತಿಳ್ಕೊಳ್ತೀವಿ. ಅಂದ್ರೆ ನೈಸರ್ಗಿಕ ವಿಪತ್ತುಗಳು ಅಂದ್ರೆ ಏನು, ನೈಸರ್ಗಿಕ ವಿಪತ್ತುಗಳಲ್ಲಿ ಮುಖ್ಯವಾದವುಗಳು ಯಾವ, ಆ ನೈಸರ್ಗಿಕ ವಿಪತ್ತುಗಳಿಗೆ ಕಾರಣ ಏನು, ಆ ನೈಸರ್ಗಿಕ ವಿಪತ್ತುಗಳು ಯಾವ ಕಾರಣದಿಂದ ಸಂಭವಿಸುತ್ತೆ, ಅದರ ಪರಿಣಾಮ ಏನಾಗುತ್ತೆ, ಆ ನೈಸರ್ಗಿಕ ವಿಪತ್ತುಗಳು ಎಲ್ಲಿ ಹಂಚಿಕೆಯಾಗಿದೆ, ಅವುಗಳನ್ನು ತಡೆಗಟ್ಟಲಿಕ್ಕೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕು. ಸೊ ಈ ಪ್ರಮುಖ ಕಲಿಕಾಂಶಗಳನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಸೊ ಮೊದಲನೇದಾಗಿ ನೈಸರ್ಗಿಕ ವಿಪತ್ತು ಅಂದ್ರೆ ಏನು, ಇದರ ಅರ್ಥ ನಾವು ನೋಡ್ತಾ ಹೋಗ್ತೇವೆ. ನೈಸರ್ಗಿಕ ವಿಪತ್ತು ನಿಸರ್ಗದತ್ತವಾಗಿ ಬಂದಿರತಕ್ಕಂಥ ಅಪಾಯ. ವಿಪತ್ತು ಅಂದ್ರೆ ಅಪಾಯ, ಹಾನಿ, ತೊಂದರೆ ಅಲ್ವಾ. ಸೊ ನೈಸರ್ಗಿಕ ವಿಪತ್ತಿಗೆ ಕಾರಣ ಏನು ಅಂತ ಫಸ್ಟ್ ನೋಡ್ಬೇಡ, ಆಮೇಲೆ ವಿಪತ್ತು ಅಂದ್ರೆ ಏನು. ನೋಡಿ, ಎರಡು ರೀತಿಯ ಕಾರಣ ಇದೆ. ಒಂದು ನೈಸರ್ಗಿಕ ಕಾರಣಗಳಿಂದಾಗಿ ಸಂಭವಿಸ್ತಕ್ಕಂಥ ವಿಪತ್ತುಗಳು, ಮತ್ತೆ ಕೆಲವೊಂದು ಮಾನವ ನಿರ್ಮಿತ ಕಾರಣಗಳಿಂದ ಅಂದ್ರೆ ಮಾನವನ ಚಟುವಟಿಕೆಗಳಿಂದ ಸಂಭವಿಸಬಹುದಾದಂತಹ ನೈಸರ್ಗಿಕ ವಿಪತ್ತು. ನೈಸರ್ಗಿಕ ವಿನಾಶಗಳಿಂದ ಬಂದಿರತಕ್ಕಂಥ ವಿಪತ್ತುಗಳೇ ನೈಸರ್ಗಿಕ ವಿಪತ್ತು. ನಿಮಗೆ ನೈಸರ್ಗಿಕ ವಿಪತ್ತುಗಳು ಅಂದಾಗ ನಿಸರ್ಗ ಕೆಲವೊಂದು ಬಾರಿ ಪ್ರತಿರೋಧವನ್ನು ತೋರುತ್ತೆ. ಉದಾಹರಣೆಗೆ ಈಗ ಆವರ್ತ ಮಾರುತಗಳಿರ್ಬೋದು, ಭೂಕಂಪಗಳಿರ್ಬೋದು, ಜ್ವಾಲಾಮುಖಿ ಇರ್ಬೋದು, ಕಡಲ ಕೊರೆತಗಳಿರ್ಬೋದು, ಚಂಡಮಾರುತಗಳಿರ್ಬೋದು, ಪ್ರವಾಹ ಇರ್ಬೋದು, ಬರಗಾಲ, ಕ್ಷಾಮ ಇರ್ಬೋದು. ಸೊ ಇವೆಲ್ಲ ನೈಸರ್ಗಿಕ ವಿಪತ್ತುಗಳೇ. ಈ ನೈಸರ್ಗಿಕ ವಿಪತ್ತು, ಕೆಲವು ವಿಪತ್ತುಗಳಿಗೆ ನಿಸರ್ಗ ಕಾರಣ ಅಂದ್ರೆ ಮತ್ತೆ ಕೆಲವು ವಿಪತ್ತುಗಳಿಗೆ ಮಾನವ ಕಾರಣ ಆಗ್ತಾ ಹೋಗ್ತದೆ. ಮಾನವ ನಿರ್ಮಿತ, ಮಾನವನ ದೈನಂದಿನ ಚಟುವಟಿಕೆಗಳಿಂದ ಏನು ಪರಿಸರವನ್ನ ಮಲಿನ ಮಾಡ್ತಾ ಹೋಗ್ತಾ ಇದ್ದಾನೆ, ಪರಿಸರಕ್ಕೆ ಧಕ್ಕೆಯನ್ನು ಉಂಟು ಮಾಡ್ತಾ ಇದ್ದಾನೆ, ಆ ಧಕ್ಕೆಯನ್ನು ಉಂಟು ಮಾಡ್ತಕ್ಕಂಥ ಚಟುವಟಿಕೆಗಳು ಎಲ್ಲೋ ಒಂದು ಕಡೆ ನೈಸರ್ಗಿಕ ವಿಪತ್ತಿಗೆ ಕಾರಣ. ಸುಮ್ಮನೆ ಗ್ಲಾನ್ಸ್ ಆಗಿ ಹೇಳೋದಾದ್ರೆ, ಈಗ ಭೂಕಂಪಗಳು ನೈಸರ್ಗಿಕ ವಿಕೋಪ ಅಲ್ವಾ. ಭೂಕಂಪ ಆದಾಗ ಎಷ್ಟು ಹಾನಿ ಸಂಭವಿಸುತ್ತೆ ನಿಮಗೆ ಗೊತ್ತಿದೆ. ಆ ಭೂಕಂಪಕ್ಕೆ ಎರಡು ರೀತಿಯ ಕಾರಣ ಇದೆ. ನೈಸರ್ಗಿಕ ಕಾರಣಗಳು ಒಂದು ಕಡೆ ಆದ್ರೆ, ಅದೇ ಭೂಕಂಪಗಳಿಗೆ ಮಾನವನ ಚಟುವಟಿಕೆಗಳು ಕೂಡ ಕಾರಣ ಅಲ್ವಾ. ಏನಾಗುತ್ತೆ, ಈಗ ಭೂಕಂಪ ಸಂಭವಿಸ್ಲಿಕ್ಕೆ ಏನಾಗುತ್ತಪ್ಪ, ಭೂಮಿಯ ಒಳ ಪದರುಗಳು ಸಡಿಲಗೊಂಡು ಸರಿದಾಗ ಏನಾಗುತ್ತೆ, ಭೂಮಿ ಕಂಪಿಸುತ್ತೆ. ಆ ಸಡಿಲಾಗಲಿಕ್ಕೆ ಕಾರಣ ಮಾನವನ ಚಟುವಟಿಕೆ. ಫಾರ್ ಎಕ್ಸಾಂಪಲ್, ಈಗ ಕೊಳವೆ ಬಾವಿಗಳು, ಬೋರ್ವೆಲ್ ಹಾಕ್ತಾರೆ ಅಲ್ವಾ, ನಿರಂತರವಾಗಿ ಲೆಕ್ಕವಿಲ್ಲದಂತೆ ಭೂಮಿಯಲ್ಲಿ ರಂಧ್ರಗಳನ್ನ ಕೊರಿತಾ 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 ಹೋದಾಗ ಏನಾಗುತ್ತೆ, ಭೂಮಿಯ ಒಳ ಪದರುಗಳು ಸಡಿಲಾಗ್ತಾ ಹೋಗುತ್ತೆ. ಹಾಗೆ ಗ್ಯಾಪ್ ಒಂದ್ಸರಿ ಏನಾಗುತ್ತೆ, ಫುಲ್ಫಿಲ್ ಆಗಲಿಕ್ಕೆ ಪ್ರಯತ್ನ ಮಾಡುತ್ತೆ. ಹಾಗೆ ಸರಿದಾಗ ಒಳ ಪದರುಗಳು ಸರಿದಾಗ ಏನಾಗುತ್ತೆ, ಭೂಮಿ ಕಂಪಿಸುತ್ತೆ. ಭೂಮಿಯ ಮೇಲ್ಮೈಯಲ್ಲಿರ್ತಕ್ಕಂಥ ವಸ್ತುಗಳೆಲ್ಲ ಭೂಮಿಗೆ ಬೀಳ್ತವೆ. ಸೊ ನೈಸರ್ಗಿಕ ವಿಕೋಪಗಳು ಅಂತ ಬಂದಾಗ ಹಲವಾರು ನೈಸರ್ಗಿಕ ವಿಕೋಪಗಳಿದೆ. ಅದರಲ್ಲಿ ಕೆಲವು ನೈಸರ್ಗಿಕ ವಿಕೋಪಗಳಿಗೆ ಗ್ಲಾನ್ಸ್ ಆಗಿ ನಾವು ಒಂದೊಂದೇ ತಿಳಿತಾ ಹೋಗೋಣ. ಮೊದಲನೇದಾಗಿ ಆವರ್ತ ಮಾರುತಗಳು. ಸೈಕ್ಲೋನ್ ಅಂದ್ರೆ ನಿಮ್ಗೆ ಬೇಗ ಗೊತ್ತಾಗುತ್ತೆ. ಆವರ್ತ ಮಾರುತ ಅನ್ನೋದಕ್ಕಿಂತ ಸೈಕ್ಲೋನ್ ಅಂದ್ರೆ ಬೇಗ ಗೊತ್ತಾಗುತ್ತೆ. ಏನಪ್ಪ ಆವರ್ತ ಮಾರುತಗಳು ಅಂದ್ರೆ, ಫಸ್ಟ್ ಆವರ್ತ ಮಾರುತ ಅಂದ್ರೆ ಏನು ಅಂತ ತಿಳ್ಕೊಂಡು ಕಾರಣಗಳನ್ನ ನೋಡ್ತಾ ನೋಡ್ತಾ ತಿಳಿತಾ ಹೋಗ್ಬೇಡ. ಯಾಕೆಂದ್ರೆ ಕಾರಣ ಹೇಳಿದ್ರೆ ಅದು ಹೇಗೆ ಉಂಟಾಗುತ್ತೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಆವರ್ತ ಮಾರುತಗಳಿಗೆ ಕಾರಣಗಳು ಅಂತ ಬಂದಾಗ ಮಕ್ಕಳೇ 3 ಪ್ರಮುಖ ಕಾರಣಗಳನ್ನ ನೋಟ್ ಮಾಡ್ರಿ. ಅಧಿಕ ಉಷ್ಣಾಂಶ, ಅಧಿಕ ಉಷ್ಣಾಂಶ ಆವರ್ತ ಮಾರುತಗಳಿಗೆ ಕಾರಣ. ಫಸ್ಟ್ ಎರಡನೇದು ಪ್ರಶಾಂತ ವಾಯು.
ಪ್ರಶಾಂತ ವಾಯು ಎರಡನೇ ಕಾರಣ. ಮೂರನೇದು ಹೆಚ್ಚು ತೇವಾಂಶ. ಹೆಚ್ಚು ತೇವಾಂಶ. ಸೊ ಈ ಮೂರು ಕಾರಣಗಳಿಂದಾಗಿ ಆವರ್ತ ಮಾರುತಗಳು ಉಂಟಾಗಲಿಕ್ಕೆ ಕಾರಣ ಆಗುತ್ತೆ. ಈ ಮೂರರಿಂದ ಏನಾಗುತ್ತೆ ಅಂತ ನೋಡಿದ್ರೆ, ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಒತ್ತಡ ಕಡಿಮೆ ಆಗಲಿಕ್ಕೆ ಕಾರಣ. ಒತ್ತಡ ಕಡಿಮೆ ಆಗಲಿಕ್ಕೆ ಕಾರಣ ನೋಡಿ. ಈಗ ಆವರ್ತ ಮಾರುತ ಅಂದ್ರೆ ಏನು ಅಂತ ಬಂದ್ಬೇಡ ನೋಡಿ. ಆವರ್ತ ಮಾರುತ ಅಂದ್ರೆ ಏನು ಅಂತಂದ್ರೆ, ಇದು ಒಂದು ಕೇಂದ್ರ, ರೈಟ್? ಇದನ್ನ ಸೆಂಟರ್ ಅಂತ ಹೇಳ್ತಾರೆ, ಕೇಂದ್ರ. ಈ ಕೇಂದ್ರದಲ್ಲಿ ಕಡಿಮೆ ಒತ್ತಡ ಇಲ್ಲ. ಯಾಕೆ ಕಡಿಮೆ ಒತ್ತಡ ಉಂಟಾಗುತ್ತೆ? ಯಾಕೆ ಕಡಿಮೆ ಒತ್ತಡ ಉಂಟಾಗುತ್ತೆ ಅಂದ್ರೆ ನೋಡಿ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸೂರ್ಯನ ಕಿರಣಗಳು ಬೀಳ್ತಾ ಹೋದಾಗ ಆ ಪ್ರದೇಶದಲ್ಲಿರ್ತಕ್ಕಂಥ ಗಾಳಿ ಕಾಯುತ್ತೆ. ಒಂದು ನಿರ್ದಿಷ್ಟ ಪ್ರದೇಶ, ಈ ಪ್ರದೇಶದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾ ಇದೆ ಅಂದ್ರೆ ಅಧಿಕ ಉಷ್ಣಾಂಶ ಇದೆ. ಅಧಿಕ ಉಷ್ಣಾಂಶ ಇದ್ದಾಗ ಏನಾಗುತ್ತೆ, ಈ ಸರ್ಫೇಸ್ ಕಾಯುತ್ತೆ. ಸರ್ಫೇಸ್ ಕಾದಾಗ ಏನಾಗುತ್ತೆ, ಅದರ ಮೇಲಿರ್ತಕ್ಕಂಥ ಗಾಳಿ ಕೂಡ ಕಾಯುತ್ತೆ. ಕಾದ ಗಾಳಿ ಏನಾಗುತ್ತೆ, ಹಗುರವಾಗುತ್ತೆ. ಹಗುರವಾಗಿರೋದು ಕೆಳಗೆ ಬರುತ್ತಾ ಮೇಲಕ್ಕೆ ಹೋಗುತ್ತೆ, ಮೇಲಕ್ಕೆ ಹೋಗುತ್ತೆ. ಅಧಿಕ ಉಷ್ಣಾಂಶದಿಂದ ಯಾಕೆ ಆವರ್ತ ಮಾರುತಗಳು ಉಂಟಾಗುತ್ತೆ ಅಂದ್ರೆ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಉಷ್ಣಾಂಶ ಹೆಚ್ಚಾಗಿದ್ದಾಗ ಪ್ರದೇಶದ ಗಾಳಿ ಕಾಯುತ್ತೆ, ಕಾದ ಗಾಳಿ ಹಗುರವಾಗುತ್ತೆ, ಹಗುರವಾದ ಗಾಳಿ ಮೇಲೇರ್ತಾ ಹೋಗುತ್ತೆ. ಯಾವಾಗ ಗಾಳಿ ಮೇಲೇರ್ತಾ ಹೋಗುತ್ತೆ ಅಲ್ಲಿ ಒತ್ತಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಒತ್ತಡ ಕಡಿಮೆ. ಯಾವಾಗ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒತ್ತಡ ಕಡಿಮೆ ಆಗುತ್ತೆ, ಆಗ ಸುತ್ತಲಿನ ಪ್ರದೇಶಗಳಲ್ಲಿ ಹೆಚ್ಚು ಒತ್ತಡ ಇದ್ದು ಕೇಂದ್ರದಲ್ಲಿ ಕಡಿಮೆ ಒತ್ತಡ ಇದ್ದಾಗ ಸುತ್ತಲಿನ ಹೆಚ್ಚು ಒತ್ತಡದಿಂದ ಕೇಂದ್ರದ ಕಡಿಮೆ ಒತ್ತಡದ ಕಡೆಗೆ ಗಾಳಿ ಬೀಸಲಿಕ್ಕೆ ಶುರುವಾಗುತ್ತೆ. ಗಾಳಿಯಾಗಿ ನೀರಾಗಿ ಎರಡು ಹಾನಿಯನ್ನು ಚಲಿಸೋದು. ಸೊ ಎಲ್ಲಿ ಒತ್ತಡ ಹೆಚ್ಚಿರುತ್ತೋ ಅಲ್ಲಿಂದ ಎಲ್ಲಿ ಒತ್ತಡ ಕಡಿಮೆ ಇರುತ್ತೋ ಆ ಕಡೆಗೆ ಫ್ಲೋ ಆಗುತ್ತೆ. ಇಲ್ಲಿ ಹೆಚ್ಚು ಒತ್ತಡ ಇದೆ, ರೈಟ್? ಇಲ್ಲಿ ಹೆಚ್ಚು ಒತ್ತಡ ಇದೆ, ಇಲ್ಲಿ ಕಡಿಮೆ ಒತ್ತಡ ಇದೆ, ರೈಟ್? ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಬೀಸುತ್ತೆ. ಹಾಗೆ ಬೀಸಬೇಕಾದ್ರೆ ಏನಾಗುತ್ತೆ, ವೃತ್ತಾಕಾರವಾಗಿ ಬೀಸುತ್ತೆ. ಈ ವೃತ್ತಾಕಾರವಾಗಿ ಬೀಸುವುದನ್ನ ನಾವೇನಂತ ಕರಿತೀವಿ, ಆವರ್ತ ಮಾರುತ ಅಂತ ಕರಿತೀವಿ. ಆವರ್ತ ಮಾರುತ. ಏನು ಆವರ್ತ ಮಾರುತ ಅಂದ್ರೆ, ಕೇಂದ್ರದಲ್ಲಿ ಕಡಿಮೆ ಒತ್ತಡ ಉಂಟಾಗಿ ಆ ಕಡಿಮೆ ಒತ್ತಡ ಉಂಟಾಗಲಿಕ್ಕೆ ಇವುಗಳು ಕಾರಣ. ಪ್ರಶಾಂತವಾದ ವಾಯು ಸುತ್ತಲೂ ನೋಡಿ, ಹೆಚ್ಚು ತೇವಾಂಶ ಸುತ್ತಲೂ ಹೆಚ್ಚು ತೇವಾಂಶ ಇದೆ. ಹೆಚ್ಚು ತೇವಾಂಶ ಇದೆ ಅಂದ್ರೆ ಇಲ್ಲಿ ಒತ್ತಡ ಜಾಸ್ತಿ ಇದೆ. ಇಲ್ಲಿ ಉಷ್ಣಾಂಶ ಹೆಚ್ಚಾಗಿದೆ ಅಂದ್ರೆ ಈ ಕಡಿಮೆ ಒತ್ತಡ ಉಂಟಾಗಿದೆ. ಸೊ ಏನಾಗುತ್ತೆ, ಹೆಚ್ಚು ಒತ್ತಡದ ಕಡೆಯಿಂದ ಕಡಿಮೆ ಒತ್ತಡದ ಕಡೆಗೆ ವಾಯು ವೃತ್ತಾಕಾರವಾಗಿ ಬೀಸಲಿಕ್ಕೆ ಶುರುವಾಗುತ್ತೆ. ಇದು ಈ ಕಡೆಯಿಂದ ಬೀಸುತ್ತೆ, ಇದು ಈ ಕಡೆಯಿಂದ ಬೀಸುತ್ತೆ, ಈ ಕಡೆಯಿಂದ ಬಂದಾಗ ಏನಾಗುತ್ತೆ, ವೃತ್ತಾಕಾರವಾಗಿ ಆ ಗಾಳಿ ವೇಗವಾಗಿ ಬೀಸಲಿಕ್ಕೆ ಶುರುವಾಗುತ್ತೆ. ಆ ಬೀಸುವ ವೃತ್ತಾಕಾರವಾಗಿ ಸುತ್ತುತ್ತಾ ಬೀಸತಕ್ಕಂಥ ಮಾರುತಗಳನ್ನ ಆವರ್ತ ಮಾರುತಗಳು. ಆವರ್ತ ಮಾರುತ. ಈ ಆವರ್ತ ಮಾರುತಗಳು ಎಲ್ಲಿ ಉಂಟಾಗತ್ತೆ ನೋಡಿ, ಭೂಮಿ ಮೇಲೆ ಉಂಟಾದ್ರೆ ಅಷ್ಟು ಅಪಾಯಕಾರಿ ಅಲ್ಲ. ಆದ್ರೆ ಆವರ್ತ ಮಾರುತಗಳು ಭೂಮಿ ಮೇಲೆ ಬೀಸಿದಾಗ ಅದನ್ನ ನಾವು ಸುಂಟ್ರ ಗಾಳಿ ಅಂತ ಅಂದ್ಬಿಡ್ತೀವಿ, ರೈಟ್? ಆದ್ರೆ ಅದು ಸಾಗರದ ಮೇಲೆ ಬೀಸಿದಾಗ ಏನಾಗುತ್ತೆ, ಸಮುದ್ರದ ಮೇಲೆ ಬೀಸಿದಾಗ ಏನಾಗುತ್ತೆ, ಸಮುದ್ರದ ಮೇಲೆ ಕಡಿಮೆ ಒತ್ತಡ ಉಂಟಾದಾಗ ಅಲ್ಲಿ ಉಂಟಾಗ್ತಕ್ಕಂಥ ಆವರ್ತ ಮಾರುತಗಳನ್ನ ನಾವು ಸೈಕ್ಲೋನ್ ಅಂತ ಕರಿತೀವಿ. ಏನಾಗುತ್ತೆ ಸೈಕ್ಲೋನ್ ಬಂದಾಗ ನೋಡಿ, ಬಂಗಾಳ ಕೊಲ್ಲಿಯಲ್ಲಿ ಒತ್ತಡ ಕಡಿಮೆ ಆಗ ವಾಯುಭಾರ ಕುಸಿತದಿಂದಾಗಿ ಏನಾಗುತ್ತೆ, ಹೆಚ್ಚಿನ ಆವರ್ತ ಮಾರುತ ಅಂದ್ರೆ ಆವರ್ತ ಮಾರುತ ಅಂತಂದ್ರೆ ಕೇಂದ್ರದಲ್ಲಿ ಕಡಿಮೆ ಒತ್ತಡ ಇದೆ, ಸುತ್ತಲೂ ಹೆಚ್ಚು ಒತ್ತಡ ಇದ್ದಾಗ ಸುತ್ತಲಿನ ಹೆಚ್ಚು ಒತ್ತಡದಿಂದ ಕೇಂದ್ರದ ಕಡಿಮೆ ಒತ್ತಡದ ಕಡೆಗೆ ಮಾರುತ ವೃತ್ತಾಕಾರವಾಗಿ ಬೀಸಲಿಕ್ಕೆ ಶುರು ಮಾಡುತ್ತೆ. ಇದನ್ನ ಆವರ್ತ ಮಾರುತಗಳು ಅಂತ ಕರೀತಾರೆ. ಆವರ್ತ ಮಾರುತದ ಪರಿಣಾಮ ಏನು, ಪರಿಣಾಮಗಳೇನು? ಪರಿಣಾಮ ಅಂತ ಬಂದಾಗ ನೋಡಿ,
ಸೈಕ್ಲೋನ್ ಅಂತ ಬಂದ ತಕ್ಷಣ, ಆವರ್ತ ಮಾರುತಗಳು ಅಂತ ಬಂದ ತಕ್ಷಣ ಇದು ತುಂಬಾ ವಿನಾಶಕಾರಿಯಾಗಿರ್ತಕ್ಕಂಥ ಮಾರುತಗಳಾಗಿರುತ್ತೆ. ಅಂದ್ರೆ ಇದರ ಅಬ್ಬರ, ಅದರಲ್ಲೂ ಸಮುದ್ರದಲ್ಲಿ ಚಂಡಮಾರುತಗಳು ಉಂಟಾದಾಗ, ಆವರ್ತ ಮಾರುತಗಳು ಸೃಷ್ಟಿಯಾದಾಗ ಅದು ತುಂಬಾ ಭೀಕರವಾಗಿರುತ್ತೆ, ವಿನಾಶಕಾರಿಯಾಗಿರುತ್ತೆ ಅಂತ ಹೇಳ್ತೀವಿ. ಅದರ ತೀವ್ರತೆಯನ್ನ ನಾವು ಮಾಧ್ಯಮಗಳಲ್ಲಿ, ಟಿವಿಗಳಲ್ಲಿ ನೋಡ್ತಾ ಇರ್ತೀವಿ. ಚಂಡಮಾರುತ ಬಂದಾಗ ಏನೆಲ್ಲ ಅನಾಹುತಗಳಾಯ್ತು ಅಂತ ಹೇಳಿ. ಏನಾಗುತ್ತೆ, ಸಾಮಾನ್ಯವಾಗಿ ವಿನಾಶಕಾರಿಯಾಗಿದೆ ಅಂತಂದ್ರೆ ಸಮುದ್ರ ತೀರದ ಪ್ರದೇಶಗಳು, ಏನು ಕರಾವಳಿ ಪ್ರದೇಶಗಳೇನ್ ಬರುತ್ತೆ, ಕರಾವಳಿ ಪ್ರದೇಶಕ್ಕೆ ಹೆಚ್ಚಿನ ಹಾನಿಯನ್ನು ಉಂಟು ಮಾಡುತ್ತೆ. ಆ ಹಾನಿ ಜೀವ ಹಾನಿಯಾಗಿರ್ಬೋದು, ಅಂದ್ರೆ ಸಾವು ನೋವುಗಳು ಉಂಟಾಗಬಹುದು, ಹಾಗೆ ಆಸ್ತಿ ಪಾಸ್ತಿಗಳು ನಷ್ಟ ಆಗ್ತಕ್ಕಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಪ್ರತಿ ವರ್ಷ ಬಂಗಾಳ ಕೊಲ್ಲಿಯಲ್ಲಿ ಸಾಮಾನ್ಯವಾಗಿ ಚಂಡಮಾರುತಗಳು ಸೃಷ್ಟಿಯಾಗುತ್ತೆ ವಾಯುಭಾರ ಕುಸಿತದಿಂದ. ಅದರಿಂದ ಏನ್ ಮಾಡ್ತಾರೆ ಅಂತಂದ್ರೆ, ಸಾಮಾನ್ಯವಾಗಿ ಚಂಡಮಾರುತ ಬರುತ್ತೆ ಅನ್ನೋದು ಮಾಧ್ಯಮಗಳಲ್ಲಿ ಬರ್ತಿದ್ದ ಹಾಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕ್ರಮಗಳನ್ನ ತೆಗೆದುಕೊಳ್ಬಹುದಾಗುತ್ತೆ. ಸಾವು ನೋವು, ಆಸ್ತಿ ಪಾಸ್ತಿ ನಷ್ಟ ಆಗುತ್ತೆ. ಹಾಗೇನೆ ಸಮುದ್ರ ತೀರದಲ್ಲಿ ಕರಾವಳಿ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಕಟ್ಟಡಗಳು, ಮನೆಗಳಿರ್ಬೋದು, ಕಟ್ಟಡಗಳಿರ್ಬೋದು, ಇವುಗಳು ನಾಶ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅಂದ್ರೆ ಭಾಗಶಃ ಬಿರುಕು ಬಿಡ್ಬೋದು ಅಥವಾ ಸಂಪೂರ್ಣ ಕಳಚಿ ಬೀಳ್ಬೋದು. ಒಟ್ಟಾರೆ ಮೇಲ್ಚಾವಣಿಗಳು ಹಾರ್ಕೊಂಡು ಹೋಗ್ಬೋದು. ಸೊ ಈ ರೀತಿ ಕಟ್ಟಡಗಳು ಹಾನಿಗೊಳಗಾಗುತ್ತೆ. ಸಾರಿಗೆ ಸಂಪರ್ಕ ಬಹಳಷ್ಟು ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಸಂಪರ್ಕ ಮಾಧ್ಯಮಗಳಿಗೆ ಮತ್ತು ಸಾರಿಗೆ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತಗೊಳ್ಬಹುದು ಅಥವಾ ಕಡಲ ಕೊರೆತದಿಂದ, ಆ ತೆರೆಯ ಅಪ್ಪಳಿಸುವಿಕೆಯಿಂದಾಗಿ ಕರಾವಳಿ ಪ್ರದೇಶಗಳಲ್ಲಿ ಸಂಪೂರ್ಣವಾಗಿ ಸಾರಿಗೆ ವ್ಯವಸ್ಥೆ ಅಸ್ತವ್ಯಸ್ತವಾಗ್ತಕ್ಕಂಥ ಸಂಭವ ಇರುತ್ತೆ. ಜೊತೆಗೆ ವಿದ್ಯುತ್ ಸೌಕರ್ಯ ಸಂಪೂರ್ಣವಾಗಿ ಕಡಿತಗೊಳ್ಬಹುದು. ಯಾಕೆಂದ್ರೆ ಚಂಡಮಾರುತ ಸೃಷ್ಟಿಯಾದಾಗ ಎಷ್ಟಕ್ಕಷ್ಟೇ ಇದರ ಪ್ರಭಾವ ಇರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ಆ ಪ್ರದೇಶದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಹಾನಿಯನ್ನು ಉಂಟು ಮಾಡುತ್ತೆ. ಸಂಪೂರ್ಣವಾಗಿರ್ತಕ್ಕಂಥ ವಿದ್ಯುತ್ ಸಂಪರ್ಕ ಕೂಡ ಕಡಿದು ಹೋಗ್ಬೋದು. ವಿದ್ಯುತ್ ಸಂಪರ್ಕ ಕಡಿತವಾದಾಗ ಅದರಿಂದ ಅನಾಹುತಗಳು ಸಂಭವಿಸಬಹುದು. ಯಾಕೆಂದ್ರೆ ಇರ್ತಕ್ಕಂಥ ತಂತಿಗಳು ಕಳಚಿ ಬಿದ್ದಾಗ, ಅದರಲ್ಲಿ ವಿದ್ಯುತ್ ಪ್ರವಾಹ ಇದ್ದಾಗ ಅದರಿಂದ ಸಾವು ನೋವುಗಳಾಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೇನೆ ಕೃಷಿ ಬೆಳೆದಿರ್ತಕ್ಕಂಥ ಬೆಳೆ ಅಲ್ವಾ, ಕೃಷಿ ಭೂಮಿಯಲ್ಲಿ ಬೆಳೆದಿರ್ತಕ್ಕಂಥ ಬೆಳೆ ಸಂಪೂರ್ಣವಾಗಿ ಜಲಾವೃತಗೊಳ್ಬಹುದು. ಇದರಿಂದ ಹಾನಿಯಾಗ್ತಕ್ಕಂಥ, ಕೃಷಿಗೆ ಹಾನಿಯಾಗ್ತಕ್ಕಂಥ, ಜೊತೆಗೆ ಸಸ್ಯ ಸಂಕುಲ, ಪ್ರಾಣಿ ವರ್ಗ, ಸೊ ಹೀಗೆ ಎಲ್ಲ ಕಡೆಗಳಿಂದಲೂ ಕೂಡ ಆವರ್ತ ಮಾರುತಗಳಿಂದ ನಷ್ಟ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಆವರ್ತ ಮಾರುತಗಳು ಅಂದ್ರೆ ಏನು, ಆವರ್ತ ಮಾರುತಗಳಿಗೆ ಕಾರಣ ಏನು, ಆವರ್ತ ಮಾರುತಗಳ ಪರಿಣಾಮ ಏನು ಅಂತ ನಾವು ಇದುವರೆಗೂ ನೋಡಿ. ನೆಕ್ಸ್ಟ್, ಈ ಆವರ್ತ ಮಾರುತಗಳ ಪ್ರಭಾವ ಎಲ್ಲಿದೆ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕೆಂದ್ರೆ ಭಾರತದ ನೈಸರ್ಗಿಕ ವಿಪತ್ತುಗಳು ಅಂತ ಬಂದಾಗ ನಾವು ವಿಶ್ವವ್ಯಾಪಿಯಾಗಿ ನೈಸರ್ಗಿಕ ವಿಪತ್ತುಗಳಿದ್ರೂ ಕೂಡ ಈ ಹಂಚಿಕೆ ವಿಚಾರಕ್ಕೆ ಬಂದಾಗ ಭಾರತದಲ್ಲಿ ಆವರ್ತ ಮಾರುತಗಳ ಪ್ರಭಾವಕ್ಕೆ ಒಳಗಾಗ್ತಕ್ಕಂಥ ಪ್ರದೇಶ ಯಾವುದು ಅಂತ ನೋಡಿದ್ರೆ, ಸಾಮಾನ್ಯವಾಗಿ ನೋಡಿ, ಭಾರತ 3 ಭಾಗದಲ್ಲಿ ನೀರಿನಿಂದ ಸುತ್ತುವರೆದಿದೆ. ನಿಮ್ಗೆ ಗೊತ್ತಿದೆ ಅಲ್ವಾ. ಒಂದು ಅರಬ್ಬಿ ಸಮುದ್ರ ಇದೆ ಪಶ್ಚಿಮದಲ್ಲಿ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇದೆ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ. ಸೊ ಅದರಲ್ಲಿ ಹೆಚ್ಚು ಆವರ್ತ ಮಾರುತಗಳು ಸಂಭವಿಸ್ತಕ್ಕಂಥದ್ದು ಬಂಗಾಳ ಕೊಲ್ಲಿಯಲ್ಲಿ ಅಲ್ವಾ. ನಮಗೆ ಗೊತ್ತಿದೆ ಬಂಗಾಳ ಕೊಲ್ಲಿ, ನಾವು ಮ್ಯಾಪ್ ಅನ್ನ ನೋಡೋದಾದ್ರೆ, ಸೊ ಈ ಮ್ಯಾಪ್ ಅಲ್ಲಿ ಬಂಗಾಳ ಕೊಲ್ಲಿ, ಸೊ ಈ ಭಾಗ ಏನಿದೆ, ಈ ಭಾಗ ಹೆಚ್ಚಾಗಿ ಎಲ್ಲಿ ಬರ್ತಾ ಇದೆ, ಆವರ್ತ ಮಾರುತಗಳ ಪ್ರಭಾವಕ್ಕೆ ಒಳಗಾಗ್ತಾ ಇದೆ. ಬಂಗಾಳ ಕೊಲ್ಲಿಯಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಅರಬ್ಬಿ ಸಮುದ್ರದಲ್ಲಿ ಬಹಳ ಕಡಿಮೆ ಬರುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಕಂಪ್ಯಾರಿಟಿವ್ಲಿ ಪೂರ್ವ ಭಾಗದ ಬಂಗಾಳ ಕೊಲ್ಲಿಯಲ್ಲಿ ಬಂದಷ್ಟು ಚಂಡಮಾರುತಗಳು ಅರಬ್ಬಿ ಸಮುದ್ರದಲ್ಲಿ ಕಡಿಮೆ ಇದೆ. ಹಾಗಾಗಿ ಎಲ್ಲಿ ಅನಾಹುತ ಜಾಸ್ತಿ ಅಂತ ಹೇಳಿದ್ರೆ ಪೂರ್ವ ಕರಾವಳಿ ಏನಿದೆ, ಈ ಪೂರ್ವ ಕರಾವಳಿಯ ಜಿಲ್ಲೆಗಳೇನು, ತಾಲೂಕು ರಾಜ್ಯಗಳೇನ್ ಬರುತ್ತೆ, ಈ ರಾಜ್ಯಗಳು ಹೆಚ್ಚಿನ ಚಂಡಮಾರುತಕ್ಕೆ ತುತ್ತಾಗುತ್ತೆ. ಅದರಲ್ಲಿ ತಮಿಳುನಾಡು, ಆಂಧ್ರ, ಒರಿಸ್ಸಾ, ಪಶ್ಚಿಮ ಬಂಗಾಳ ರಾಜ್ಯಗಳು ಹೆಚ್ಚಿನ ಚಂಡಮಾರುತದ ಹಾನಿಗೆ ಒಳಗಾಗುತ್ತೆ. ಇನ್ನ ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಭಾರತದಲ್ಲಿ ಪ್ರತಿ ವರ್ಷ ಚಂಡಮಾರುತಗಳು, ಆವರ್ತ ಮಾರುತಗಳು, ಸೈಕ್ಲೋನ್ ಎಫೆಕ್ಟ್ ಶುರುವಾಗೋದು ಯಾವಾಗ ಅಂತ ಹೇಳಿದ್ರೆ ಈಶಾನ್ಯ ಮಾರುತಗಳು ಬೀಸ್ತಕ್ಕಂತ ಸಂದರ್ಭ. ಈಶಾನ್ಯ ಮಾರುತಗಳು ಅಂತ ಹೇಳಿದ್ರೆ ನಿರ್ಗಮನ ಮಾನ್ಸೂನ್ ಅಂತ ಏನ್ ಕರಿತೀವಿ. ಸಾಮಾನ್ಯವಾಗಿ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳುಗಳಲ್ಲಿ ಈ ರೀತಿಯ
ಆವರ್ತ ಮಾರುತಗಳು ಕಂಡು ಬರುತ್ತೆ. ಅಪರೂಪಕ್ಕೆ ಎಂಬಂತೆ ಜೂನ್ ಜುಲೈಯಲ್ಲೂ ಕೂಡ ಕೆಲವು ಸಾರಿ ಮೇ ಜೂನ್ ಜುಲೈ ಸಂದರ್ಭದಲ್ಲೂ ಕೂಡ ಸೈಕ್ಲೋನ್ ಎಫೆಕ್ಟ್ ಆಗ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಸೊ ಭಾರತದ ನೈಸರ್ಗಿಕ ವಿಪತ್ತುಗಳಲ್ಲಿ ಮೊದಲನೇ ಅಂಶವನ್ನ ನಾವು ನೋಡಿದೀವಿ. ಆವರ್ತ ಮಾರುತಗಳು ಮೊದಲನೇ ವಿನಾಶಕಾರಿ ವಿಪತ್ತು. ಇನ್ನ ಈ ಹಂಚಿಕೆ ನೆಕ್ಸ್ಟ್ ಮುನ್ನೆಚ್ಚರಿಕೆ ಏನ್ ಮಾಡ್ಕೊಳ್ಬಹುದಪ್ಪ? ಮುನ್ನೆಚ್ಚರಿಕೆ ಅಂದ್ರೆ ಚಂಡಮಾರುತಗಳು ಯಾಕೆ ಸೃಷ್ಟಿಯಾಗುತ್ತೆ, ಅದರ ಪರಿಣಾಮ ಏನು, ಅದಕ್ಕೆ ಕಾರಣ ಏನು, ಎಲ್ಲಿ ಬರುತ್ತೆ ಅಂತ ಗೊತ್ತಿದ್ಮೇಲೆ ಮುನ್ನೆಚ್ಚರಿಕೆ ಏನ್ ತಗೊಳ್ಬಹುದು ನೋಡಿ. ಮುನ್ನೆಚ್ಚರಿಕೆ ಕ್ರಮಗಳು ಅಂತ ಬಂದಾಗ ಮಕ್ಕಳೇ, ಅದು ಆವರ್ತ ಮಾರುತಗಳ ವಿಚಾರಕ್ಕೆ ಬಂದಾಗ ಆವರ್ತ ಮಾರುತಗಳನ್ನ ತಪ್ಪಿಸ್ಲಿಕ್ಕಂತೂ ಸಾಧ್ಯ ಇಲ್ಲ, ತಡೆಗಟ್ಟಲಿಕ್ಕಂತೂ ಸಾಧ್ಯತೆ ಇಲ್ಲ. ಮತ್ತೆ ಏನ್ ಮಾಡ್ಬೋದು? ಮುನ್ನೆಚ್ಚರಿಕೆ ತಗೊಳ್ಬಹುದು. ಏನ್ ಮುನ್ನೆಚ್ಚರಿಕೆ ತಗೊಳ್ಬಹುದು? ಈಗ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಡ್ತಾ ಇರುತ್ತೆ ಮಾಧ್ಯಮಗಳ ಮೂಲಕ. ಎಲ್ಲಿ? ಸಂಪರ್ಕ ಮಾಧ್ಯಮಗಳಲ್ಲಿ ಜನಸಾಮಾನ್ಯರಿಗೆ, ಅದರಲ್ಲೂ ಕರಾವಳಿ ತೀರ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಜನರಿಗೆ ಎಚ್ಚರಿಕೆ ಸಂದೇಶಗಳನ್ನ ಕೊಡ್ಬೋದು. ಈ ತರದ ಚಂಡಮಾರುತ ಈ ಮಾರ್ಗವಾಗಿ ಬರ್ತಾ ಇದೆ, ಇಂಥ ಪ್ರದೇಶಗಳು ಇದರ ಹಾನಿಗೆ ತುತ್ತಾಗತ್ತೆ. ಅವ್ರನ್ನ ಏನ್ ಮಾಡ್ಬೋದು? ಮೊದಲೇ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡ್ಬೋದು, ಅವರಲ್ಲಿ ಒಂದಷ್ಟು ಅವೇರ್ನೆಸ್ ಮೂಡಿಸಬಹುದು. ಅಲ್ಲಿಗೂ ಮಿಗಿಲಾಗಿ ಅನಾಹುತದ ತೀವ್ರತೆಯನ್ನು ತಪ್ಪಿಸ್ಲಿಕ್ಕೆ ಏನ್ ಮಾಡ್ಬೋದು? ಕರಾವಳಿ ತೀರ ಪ್ರದೇಶಗಳಲ್ಲಿ ಒಂದಷ್ಟು ತಡೆಗೋಡೆಗಳನ್ನ ನಿರ್ಮಾಣ ಮಾಡಬಹುದು, ತೀವ್ರತೆಯನ್ನು ಕಡಿಮೆ ಮಾಡಿ. ಅಥವಾ ಮ್ಯಾಂಗ್ರೋವ್ ಅರಣ್ಯಗಳು ಅಂತ ಏನ್ ಕರಿತೀವಿ ನಾವು, ಕಡಲ ಕೊರೆತವನ್ನ ತಪ್ಪಿಸ್ತಕ್ಕಂಥ ಕ್ರಮಗಳನ್ನು ಹೇಳ್ತೀವಿ. ಮ್ಯಾಂಗ್ರೋವ್ ಅರಣ್ಯಗಳನ್ನ ಕರಾವಳಿ ತೀರದುದ್ದಕ್ಕೂ ಬೆಳೆಸಿದಾಗ ಅದು ಚಂಡಮಾರುತದ ಪ್ರಭಾವವನ್ನ ಕಡಿಮೆ ಮಾಡುತ್ತೆ, ಕಡಲ ಕೊರೆತವನ್ನ ಕಡಿಮೆ ಮಾಡುತ್ತೆ. ಸೊ ಆ ತರದ ಒಂದಷ್ಟು ಮುನ್ನೆಚ್ಚರಿಕೆಯ ಕ್ರಮಗಳನ್ನ ನಾವು ತೆಗೆದುಕೊಳ್ಬಹುದು. ಬಿಟ್ರೆ ಸಂಪೂರ್ಣವಾಗಿ ಚಂಡಮಾರುತಗಳು ಬರದೇ ಇರುವ ಹಾಗೆ, ಆವರ್ತ ಮಾರುತಗಳು ಬರದೇ ಇರುವ ಹಾಗೆ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಎರಡನೇ ನೈಸರ್ಗಿಕ ವಿಪತ್ತು ಪ್ರವಾಹಗಳು. ಪ್ರವಾಹ ಏನು? ಪ್ರವಾಹ ಅಂತ ಹೇಳಿದ್ರೆ ನಾವು ಪ್ರತಿ ವರ್ಷ ಒಂದಲ್ಲ ಒಂದು ಪ್ರದೇಶದಲ್ಲಿ ಪ್ರವಾಹ ಬಂತು ಅಂತ ನ್ಯೂಸ್ಗಳಲ್ಲಿ ಬರ್ತಾ ಇರುತ್ತೆ. ನಾವು ಅದರ ಪರಿಣಾಮವನ್ನ ನೋಡ್ತಾ ಇರ್ತೀವಿ. ಪ್ರವಾಹದಿಂದ ಏನೆಲ್ಲ ಅಚಾತುರ್ಯಗಳಾಯ್ತು, ಏನೆಲ್ಲ ನಷ್ಟ ಆಯ್ತು. ಯಾಕೆ ಬರುತ್ತೆ ಪ್ರವಾಹ ಅಂದ್ರೆ ಏನು? ಯಾಕೆ ಬರುತ್ತೆ ನೋಡಿ. ಪ್ರವಾಹ ಅಂತ ಹೇಳಿದ್ರೆ ನದಿಗಳು ಹರಿಬೇಕಾದ್ರೆ ಒಂದು ನದಿ ಪಾತ್ರ ಅಂತ ಇರುತ್ತಲ್ಲ, ನದಿ ಪಾತ್ರ ಅಂತ ಇರುತ್ತೆ. ನದಿ ಹರಿತಕ್ಕಂತ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪಥ ಇರುತ್ತೆ. ನದಿಯಲ್ಲಿ ನೀರಿನ ಹರಿಯುವಿಕೆಯ ಮಟ್ಟ ಹೆಚ್ಚಾದಾಗ, ನದಿ ತನ್ನ ಸಾಮರ್ಥ್ಯವನ್ನ ಮೀರಿ ಹರಿದಾಗ ಆ ನದಿಯ ದಂಡೆ ಎರಡು ಕಡೆಗಳಲ್ಲಿ ನದಿಯ ದಂಡೆ ಇರುತ್ತಲ್ಪ, ಆ ನದಿಯ ದಂಡೆ ಮೀರಿ ಅದನ್ನ ತುಂಬಿ ಉಕ್ಕಿ ಹರಿದಾಗ ನದಿಯ ಆಸುಪಾಸಿನಲ್ಲಿರ್ತಕ್ಕಂಥ ಪ್ರದೇಶಗಳು ಜಲಾವೃತಗೊಳ್ಳುತ್ತೆ. ಅದನ್ನ ನಾವು ಪ್ರವಾಹ ಅಂತ ಕರೀತೀವಿ. ಫ್ಲಡ್ ಅಲ್ವಾ? ಪ್ರವಾಹ ಅಂದ್ರೆ ಸರಿ ನದಿಗಳು ಹರಿಬೇಕಾದ್ರೆ, ಓಕೆ, ನದಿಗಳು ಹರಿತಾ ಇದೆ, ಇಲ್ಲೊಂದು ನದಿ ಇದೆ, ಸರಿ, ಇಲ್ಲೊಂದು ನದಿ ಹರಿತಾ ಇದೆ. ಈ ನದಿ ಹರಿಬೇಕಾದ್ರೆ ತುಂಬಿ ಹರಿತು, ಸೊ ನದಿಯ ಆಸುಪಾಸಿನಲ್ಲಿ ಜಲಾವೃತಗೊಳ್ಳುತ್ತೆ. ಹಾಗಾದ್ರೆ ನದಿ ಇರೋ ಕಡೆ ಮಾತ್ರ ಪ್ರವಾಹ ಬರುತ್ತಾ, ಬೇರೆ ಕಡೆ ಬರಲ್ವಾ? ಬರುತ್ತೆ. ಸಾಮಾನ್ಯವಾಗಿ ನದಿ ಪ್ರವಾಹ ಅಂತ ಹೇಳಿದ್ರೆ ನದಿ ಉಕ್ಕಿ ಹರಿಯೋದ್ರಿಂದ, ನದಿ ತುಂಬಿ ಹರಿಯೋದ್ರಿಂದ, ನದಿಯ ಇಕ್ಕೆಲೆಗಳಲ್ಲಿ ಜಲಾವೃತವಾದ್ರೆ ಅದನ್ನ ನದಿಯಲ್ಲಿ ಪ್ರವಾಹ ಉಂಟಾಗಿದೆ ಅಂತ ಹೇಳ್ತೀವಿ. ಆ ಉಕ್ಕಿ ಹರಿದ ನೀರು ಎತ್ತ ಸಾಗುತ್ತೆ ಅಂತ ನೋಡಿದ್ರೆ, ಯಾವ ಪ್ರದೇಶದಲ್ಲಿ ತಗ್ಗಿದೆಯೋ, ಇಳಿಜಾರಿದೆಯೋ ಆ ಪ್ರದೇಶಕ್ಕೆ ಹರ್ಕೊಂಡು ಹೋಗುತ್ತೆ. ಇಳಿಜಾರು ಪ್ರದೇಶಗಳೆಲ್ಲ ಜಲಾವೃತ ನೋಡಿ. ಸಾಮಾನ್ಯವಾಗಿ ಪ್ರವಾಹದ ಸಂದರ್ಭದಲ್ಲಿ ಹಾನಿಗೆ ತುತ್ತಾಗ್ತಕ್ಕಂಥ ಪ್ರದೇಶಗಳು ಯಾವುದು ಅಂತ ಹೇಳಿದ್ರೆ ಇಳಿಜಾರು ಪ್ರದೇಶಗಳೇ ಪ್ರವಾಹದ ಪ್ರಮುಖ ಏನು ಅದರ ತೀವ್ರತೆಗೆ, ಅದರ ಹಾನಿಗೆ ಒಳಗಾಗ್ತಕ್ಕಂಥ ಪ್ರದೇಶಗಳು ಇಳಿಜಾರು ತಗ್ಗು ಪ್ರದೇಶ. ಸೊ ಹಾಗಾಗಿ ಪ್ರವಾಹಕ್ಕೆ ಕಾರಣಗಳೇನು? ಹಾಗಾದ್ರೆ ಪ್ರವಾಹಕ್ಕೆ ಕಾರಣಗಳೇನು ಅಂತ ನೋಡಿದ್ರೆ, ಇಲ್ಲೇನು ಆವರ್ತ ಮಾರುತಗಳಿಗೆ ಕಾರಣಗಳು ಅಂತ ನೋಡಿದ್ವಲ್ಲ, ಹಾಗೆ ಪ್ರವಾಹಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಎರಡು ರೀತಿಯ ಕಾರಣ. ಒಂದು ನೈಸರ್ಗಿಕ ಕಾರಣ, ನಿಸರ್ಗದತ್ತವಾದಂತಹ ಕಾರಣ ಪ್ರವಾಹಕ್ಕೆ, ಮತ್ತೊಂದು ಮಾನವ ನಿರ್ಮಿತ ಕಾರಣ.
ಏನು ನೈಸರ್ಗಿಕ ಕಾರಣಗಳೇನು, ಮಾನವ ನಿರ್ಮಿತ ಕಾರಣಗಳೇನು ನೋಡಿ. ನೈಸರ್ಗಿಕ ಕಾರಣ ಏನು ಅಂತ ನೋಡೋದಾದ್ರೆ ಮೊದಲನೇದಾಗಿ ಅಧಿಕ ಮಳೆ, ಹೆಚ್ಚು ಮಳೆ ಬೀಳ್ತಕ್ಕಂಥ ಕಾರಣದಿಂದಾಗಿ ಪ್ರವಾಹ ಉಂಟಾಗುತ್ತೆ. ಯಾರು ಮಳೆಗೆ ಅಡ್ಡಾಗ್ಲಿಕ್ಕಾಗಲ್ಲ, ಬೀಳ್ತಕ್ಕಂಥ ಮಳೆಯನ್ನ ತಡೆ ಹಿಡಿಲಿಕ್ಕಂತೂ ಆಗಲ್ಲ. ಅಧಿಕ ಮಳೆ ಬಂದಾಗ, ವಾಡಿಕೆಗಿಂತ ಹೆಚ್ಚು ಮಳೆ ಬಂದಾಗ ಸಹಜವಾಗಿ ಏನಾಗುತ್ತೆ, ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆ ಆಗುತ್ತೆ, ತಗ್ಗು ಪ್ರದೇಶಗಳಿಗೆ ನೀರು ತುಂಬುತ್ತೆ. ಕೆಲವು ಸಾರಿ ಊರೇ ಸಂಪೂರ್ಣವಾಗಿ, ನಾವು ಟಿವಿಗಳಲ್ಲಿ ನೋಡಿರ್ತೀವಿ, ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿರ್ತಾರೆ, ಪ್ರವಾಹ ಬಂದಾಗ ಪ್ರತಿ ಸಾರಿ ಅದರ ಭೀಕರತೆಯನ್ನ ತೋರಿಸ್ತಾ ಇರ್ತಾರೆ. ಫ್ಲಡ್ ಹೆಂಗಿರುತ್ತೆ, ಬರೀ ಮನುಷ್ಯ ಮಾತ್ರ ಅಲ್ಲ, ಜಾನುವಾರುಗಳು ಕೂಡ ಜೀವ ಉಳಿಸ್ಕೊಳ್ಳಕ್ಕೆ ಪರಿತಪಿಸ್ತಾ ಇರುತ್ತೆ. ಸೊ ಮೊದಲನೇದು ಅಧಿಕ ಮಳೆ, ಮಹಾಮಳೆ ಅಂತ ಎಲ್ಲ ತೋರಿಸ್ತಾ ಇರ್ತಾನೆ ಟಿವಿಗಳಲ್ಲಿ ಅಲ್ವಾ. ಸೊ ಅಧಿಕ ಮಳೆ ಇದು ನಿಸರ್ಗದತ್ತವಾದಂತಹ ಕಾರಣ, ಇದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಸಾರಿ ಮಳೆ ಬರದೆ ಬರಗಾಲ ಬರಬಹುದು, ಕೆಲವು ಸಾರಿ ಧಾರಾಕಾರವಾಗಿ ಸುರಿದು ಪ್ರವಾಹ. ಪ್ರವಾಹಕ್ಕೆ ನೈಸರ್ಗಿಕ ಕಾರಣದಲ್ಲಿ ಮೊದಲನೇ ಕಾರಣ ಅಧಿಕ ಮಳೆ. ಸೆಕೆಂಡ್, ಹಿಮ ಕರಗುವಿಕೆ. ಹಿಮ ಕರಗುವಿಕೆ ಅಂದ್ರೆ ಏನು? ಹಿಮ ಕರಗಿ, ಹಿಮ ಏನಾಗಿದೆ, ನೀರು ಘನೀಭವಿಸ್ಬಿಟ್ಟು ಮಂಜುಗಡ್ಡೆ ರೂಪದಲ್ಲಿ ಇರುತ್ತೆ. ವಾತಾವರಣದಲ್ಲಿ ತಾಪಮಾನ ಹೆಚ್ಚಾದಾಗ ಏನಾಗುತ್ತೆ, ನೀರ್ಗಲ್ಲುಗಳು ಕರಗತ್ತೆ, ಹಿಮ ಕರಗತ್ತೆ. ಕರಗಿರತಕ್ಕಂತ ಹಿಮ ನೀರಾಗಿ ಏನ್ ಮಾಡುತ್ತೆ, ನದಿಗಳಿಗೆ ಸೇರುತ್ತೆ. ಆಗ ನದಿಯ ನೀರಿನ ಮಟ್ಟ ಹೆಚ್ಚಾಗುತ್ತೆ, ಪ್ರವಾಹ ಉಂಟಾಗಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಎರಡನೇ ಕಾರಣ, ನೈಸರ್ಗಿಕ ಕಾರಣಗಳಲ್ಲಿ ಎರಡನೇ ಕಾರಣ ಹಿಮದ ಕರಗುವಿಕೆ. ಮೂರು, ಆವರ್ತ ಮಾರುತಗಳು, ಸೈಕ್ಲೋನ್. ಆಗ್ಲೇ ಹೇಳಿದ್ವಲ್ಲ, ಸೊ ಆವರ್ತ ಮಾರುತಗಳು ಕೂಡ ಪ್ರವಾಹಕ್ಕೆ ಕಾರಣ ಆಗುತ್ತೆ. ನೋಡಿ, ಸೈಕ್ಲೋನ್ ಬಂದಾಗ ವಾರಗಟ್ಲೆ, 15 ದಿವಸಗಟ್ಲೆ ಜಟಿ 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 ಮಳೆ ಬರ್ತಾನೆ ಇರುತ್ತೆ. ಯಾಕೆ? ಸಮುದ್ರದ ಮೇಲಿನಿಂದ ಚಂಡಮಾರುತ ಬೀಸಬೇಕಾದ್ರೆ ಸಮುದ್ರದ ತೇವಾಂಶವನ್ನ ತಂದು ಭೂಭಾಗದ ಮೇಲೆ ಸುರಿಸುತ್ತೆ. ಹಾಗಾಗಿ ಧಾರಾಕಾರವಾಗಿ ಸೈಕ್ಲೋನ್ ಇದ್ದಾಗ ಮಳೆ ಬರುತ್ತೆ. ಸೊ ಅದರಿಂದ ಪ್ರವಾಹ ಉಂಟಾಗುತ್ತೆ. ಫೋರ್ತ್ ಒನ್, ಮೇಘಸ್ಫೋಟ ಅಂತ ಹೇಳ್ತಾರೆ. ಮೇಘಸ್ಫೋಟ ಅಂತ ಹೇಳಿದ್ರೆ ಬಾಂಬ್ ಸ್ಫೋಟ ಅಲ್ಲ, ಮೇಘಸ್ಫೋಟ. ಯಾವ್ದಕ್ಕೆ ಹೇಳ್ತಾರೆ ಸಾಮಾನ್ಯವಾಗಿ ಅಂತ ಹೇಳಿದ್ರೆ, ಧಾರಾಕಾರವಾಗಿ ಮಳೆ ಬರ್ತಾ ಇರುತ್ತೆ ನೋಡಿ, ಮಳೆ ಮೋಡಗಳು ಆವಿರ್ಭವಿಸ್ತಾ ಇರುತ್ತೆ. ಬಿಳಿ ಮೋಡಕ್ಕೆ ನಿಂತ್ಕೊಂಡ್ರೆ ಮಳೆ ನಿಲ್ಲಲ್ಲ ಅಂತ ನಮ್ ಕಡೆ. ಅಂದ್ರೆ ನೋಡ್ಲಿಕ್ಕೆ ಮಳೆ ಮೋಡಗಳು ಕಪ್ಪಾಗಿದ್ರೆ ನಾವು ಗೆಸ್ ಮಾಡ್ತೀವೋ ಮಳೆ ಬರುತ್ತೆ, ಮೋಡ ಆಗಿದೆ. ಆದ್ರೆ ಕೆಲವು ಸರಿ ಮಳೆ ಮೋಡಗಳೇ ಕಾಣಲ್ಲ, ಆದ್ರೆ ಬರ್ತಾನೆ ಇರುತ್ತೆ ಮಳೆ. ಸೊ ಅದನ್ನ ನಾವು ಮೇಘಸ್ಫೋಟ ಅಂತ ಕರಿತೀವಿ. ಅಂದ್ರೆ ಧಾರಾಕಾರವಾಗಿ ಮಳೆ ಬರೋದಕ್ಕೆ ಅದು ಕೂಡ ಕಾರಣ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಪ್ರವಾಹ ಉಂಟಾಗುತ್ತೆ. ಮತ್ತೊಂದು ನಿಸರ್ಗದತ್ತವಾದಂತ ಕಾರಣ ಹೂಳು ತುಂಬುವಿಕೆ. ಈಗ ನದಿಗೆ ನೀರು ಎಲ್ಲಿಂದ ಬರುತ್ತಪ್ಪ ಅಂತಂದ್ರೆ ಮಳೆಯಿಂದ ಬರುತ್ತೆ. ಸರಿ, ಮಳೆ ಸೀದಾ ನದಿಯಲ್ಲೇ ನೀರು ಸುರಿಸುತ್ತಾ? ಇಲ್ಲ, ಎಲ್ಲ ಕಡೆಯಿಂದ ಬಿದ್ದಿರ್ತಕ್ಕಂಥ ಮಳೆಯ ನೀರು ಹರಿದುಕೊಂಡು ಒಂದು ಕಡೆ ಇಳಿಜಾರು ಪ್ರದೇಶಕ್ಕೆ ಹರಿದು ಹೋಗಿ ನದಿಯನ್ನ ಸೇರುತ್ತೆ. ಹಾಗೆ ಹರಿದು ಹೋಗ್ತಕ್ಕಂಥ ನದಿಯನ್ನ ಸೇರುವ ಎಲ್ಲ ನೀರು ತನ್ನ ಜೊತೆಗೆ ಒಂದಷ್ಟು ಮಣ್ಣನ್ನು ಕೂಡ ತಗೊಂಡೋಗಿ ನದಿಗೆ ಸೇರಿಸುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಹರಿಬೇಕಾದ್ರೆ ನದಿಯನ್ನ ಸೇರ್ತಕ್ಕಂಥ ಎಲ್ಲ ನೀರು ಮಣ್ಣನ್ನ ತಗೊಂಡೋಗಿ ನದಿಗೆ ಸೇರಿಸುತ್ತೆ. ಸೊ ನದಿಯ ಕೆಳಭಾಗ ಮಣ್ಣಿನಿಂದ ಆವೃತವಾಗುತ್ತೆ. ಮಣ್ಣಿನಿಂದ ಆವೃತವಾಗುತ್ತೆ ಅಂದ್ರೆ ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಹೂಳು ತುಂಬೋದು ಅಂತ ಹೇಳಿದೆ. ಇದು ನದಿಯ ಪಾತ್ರ ಅಂತ ಹೇಳಿದೆ, ಹರಿತಕ್ಕಂಥ ಪಾತ್ರ ಅಂತ ಹೇಳಿದೆ. ಇದರಲ್ಲಿ ಕೆಳಗಡೆ ಮಣ್ಣು ಸ್ಟೋರೇಜ್ ಆಯ್ತು ಅಂದ್ರೆ ಇದನ್ನ ಹೂಳು ಅಂತ ಕರಿತೀವಿ. ಅವಾಗ ಏನಾಗುತ್ತೆ, ಸ್ಟೋರೇಜ್ ಕಡಿಮೆ ಆಗುತ್ತೆ, ಆ ನದಿಯ ನೀರು ಏನಾಗುತ್ತೆ ಇಕ್ಕೆಲೆಗಳಲ್ಲಿ ಹರಿದು ಹೋಗುತ್ತೆ. ಹಾಗಾಗಿ ಪ್ರವಾಹ ಉಂಟಾಗುತ್ತೆ. ಸೊ ಇವಿಷ್ಟು ನೋಡಿ 5 ಕಾರಣಗಳನ್ನ ಪ್ರಮುಖವಾಗಿ ಪ್ರವಾಹಕ್ಕೆ ನೈಸರ್ಗಿಕ ಕಾರಣಗಳು ಅಂತ ಕರೀತಾರೆ. ನೆಕ್ಸ್ಟ್, ಮಾನವ ನಿರ್ಮಿತ ಕಾರಣಗಳು ಏನು ಅಂದ್ರೆ ಯಾವ ಮಾನವನ ಚಟುವಟಿಕೆಗಳು ಪ್ರವಾಹಕ್ಕೆ ಕಾರಣ ಆಗುತ್ತೆ? ಸೊ ಫಸ್ಟ್, ಅರಣ್ಯನಾಶ. ಅರಣ್ಯನಾಶ ಪ್ರವಾಹಕ್ಕೆ ಕಾರಣ ಆಗುತ್ತೆ. 2 ಕಡೆಗಳಲ್ಲಿ ಹೇಳ್ತಾರೆ. ಅರಣ್ಯನಾಶ ಮಾಡಿದ್ರೆ ಬರಗಾಲ ಬರುತ್ತೆ, ಮಳೆ ಬರಲ್ಲ. ಅರಣ್ಯನಾಶ ಮಾಡೋದ್ರಿಂದ ಪ್ರವಾಹ ಉಂಟಾಗುತ್ತೆ. ಯಾಕೆ ನೋಡಿ,
ಅರಣ್ಯ ನಾಶ ಪ್ರವಾಹಕ್ಕೆ ಹೇಗೆ ಕಾರಣ ಆಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಮರಗಳು ಏನ್ ಮಾಡುತ್ತೆ, ಮಣ್ಣನ್ನ ಬಿಗಿಯಾಗಿ ಹಿಡಿದಿಟ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ಆ ಒಡ್ಡುಗಳಾಗ್ಲಿ ಅಥವಾ ಹರಿತಕ್ಕಂತ ಮಣ್ಣಾಗಿ ನೀರಾಗಿ ಮಣ್ಣನ್ನ ಕೊಚ್ಕೊಂಡು ಹೋಗಲ್ಲ. ಸೊ ಏನ್ ಮಾಡುತ್ತೆ, ಅರಣ್ಯ ನಾಶ ಯಾವಾಗ ಹೆಚ್ಚೆಚ್ಚು ಅರಣ್ಯ ನಾಶ ಆಗ್ತಾ ಹೋಗುತ್ತೆ, ಆಗ ಸಂಪೂರ್ಣವಾಗಿ ಭೂಮಿ ಬರಿದಾಗುತ್ತೆ. ಆ ಬರಿದಾದ ಭೂಮಿಯಲ್ಲಿ ನೀರು ಧಾರಾಕಾರವಾಗಿ ಹರಿಯುತ್ತೆ, ಹಾಗಾಗಿ ಪ್ರವಾಹ ಉಂಟಾಗುತ್ತೆ. ಸೊ ಹೆಚ್ಚೆಚ್ಚು ಮರಗಿಡಗಳಿದ್ದಾಗ ಅದೇನ್ ಮಾಡುತ್ತೆ, ನೀರನ್ನ ಎಳ್ಕೊಳ್ಳುತ್ತೆ. ಬಿದ್ದಂತಹ ಮಳೆ ನೀರು ಭೂಮಿಯಲ್ಲಿ ಇಂಗಬೇಕು, ಆ ನೀರನ್ನ ಗಿಡ ಮರಗಳು ಸೊಂಪಾಗಿ ಎಳ್ಕೊಳ್ಬೇಕು, ಆಗ ಪ್ರವಾಹದ ತೀವ್ರತೆ ಕಡಿಮೆ ಆಗುತ್ತೆ. ಅವೈಜ್ಞಾನಿಕ ನೀರಾವರಿ, ಮಾನವ ಕೃಷಿಗಾಗಿ ಏನು ನೀರಾವರಿ ಸೌಕರ್ಯವನ್ನು ಅಳವಡಿಸಿಕೊಂಡಿದ್ದಾನೆ, ಇದು ವೈಜ್ಞಾನಿಕವಾಗಿಲ್ಲ. ಎಲ್ಲಿ ಅವೈಜ್ಞಾನಿಕ ನೀರಾವರಿ ವ್ಯವಸ್ಥೆ ಇರುತ್ತೋ ಅಂತಹ ಪ್ರದೇಶಗಳು ಪ್ರವಾಹಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟ್ ಮೂರನೇದು ಒಡ್ಡುಗಳು ಮತ್ತು ಅಣೆಕಟ್ಟುಗಳು ಒಡೆಯೋದು. ನಾವು ಅಲ್ಲಲ್ಲಿ ಏನು ತಡೆಗೋಡೆಗಳನ್ನ ಕಟ್ಕೊಂಡಿರ್ತೀವಿ, ನೀರು ಹರಿತಕ್ಕಂತ ನೀರಿಗೆ ಚೆಕ್ ಡ್ಯಾಮ್ಗಳು ಅಂತ ಕಟ್ಕೊಳ್ತಾರೆ, ಜೊತೆಗೆ ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನ ಕಟ್ತೀವಿ. ಅಣೆಕಟ್ಟು ಒಡೆದಾಗ ಏನಾಗುತ್ತೆ, ಸ್ಟೋರ್ ಆಗಿರ್ತಕ್ಕಂಥ ನೀರೆಲ್ಲ ಒಂದ್ಸರಿ ಹೊರಗೆ ಹೋಗುತ್ತೆ, ಆಗ ಆ ಪ್ರದೇಶಗಳು ಸಂಪೂರ್ಣ ಜಲಾವೃತವಾಗುತ್ತೆ. ಅದನ್ನು ಕೂಡ ಪ್ರವಾಹ ಅಂತ ಕರಿತೀವಿ. ಜೊತೆಗೆ ಮಾನವ ಆಧುನಿಕತೆಯ ಭರದಲ್ಲಿ ಏನು ನಗರೀಕರಣ ಅಂತ ಕರಿತೀವಿ, ಈ ನಗರೀಕರಣ ಕೂಡ ಪ್ರವಾಹಕ್ಕೆ ಕಾರಣ ಆಗಿದೆ. ನಗರೀಕರಣದ ನೆಪದಲ್ಲಿ ಏನಾಗಿದೆ, ಎಲ್ಲ ರೋಡ್ಗಳು ಡಾಂಬರ್ ಆಗಿದೆ, ಕಾಂಕ್ರೀಟ್ ಆಗಿದೆ, ಜಲ್ಲಿ ಆಗಿದೆ ಅಲ್ವಾ. ಕಾಂಕ್ರೀಟ್ ಕಟ್ಟಡಗಳನ್ನ ಕಟ್ಕೊಂಡಿದ್ದಾನೆ. ಬೀಳ್ತಕ್ಕಂತ ಮಳೆ ಎಲ್ಲೂ ಕೂಡ ಭೂಮಿಗೆ ಇಂಗ್ತಾ ಇಲ್ಲ. ನೋಡಿ, ನಗರ ಪ್ರದೇಶಗಳಲ್ಲಿ ಒಂದು 10 ನಿಮಿಷ ಮಳೆ ಬಂದ್ಬಿಟ್ರೆ ಎಲ್ಲ ಚರಂಡಿಗಳು ಫುಲ್ ಆಗಿ ಎಲ್ಲ ನೀರೆಲ್ಲ ಹರಿದಾಡ್ಬಿಡುತ್ತೆ. ಅದೇ 1-2 ಗಂಟೆ ಗಂಟಲೆಯಲ್ಲಿ ನೀರು ಬಂದ್ರು ಕೂಡ ನಮ್ಮ ಹೊಲಗದ್ದೆಗಳಲ್ಲಿ ಆ ಪ್ರಮಾಣದ ನೀರಿರಲ್ಲ. ಯಾಕಿರಲ್ಲ? ಅಲ್ಲಿ ಮಣ್ಣಿದೆ, ಮಣ್ಣು ನೀರನ್ನ ಎಳ್ಕೊಳತ್ತೆ. ಆದ್ರೆ ನಗರ ಪ್ರದೇಶಗಳಲ್ಲಿ ಮಣ್ಣೆ ಕಾಣಿಸಲ್ಲ, ಎಲ್ಲ ಕಡೆ ಏನಿದೆ, ಕಾಂಕ್ರೀಟ್ ಇದೆ, ಟಾರ್ ಇದೆ. ಹಾಗಾಗಿ ಬೀಳ್ತಕ್ಕಂತ ನೀರು ಅಲ್ಲಿ ಇಂಗ್ತಾ ಇಲ್ಲ. ಸೊ ಹಾಗಾಗಿ ಆ ಎಲ್ಲ ನೀರು ಎಲ್ಲಿ ತಗ್ಗು ಪ್ರದೇಶ ಇರುತ್ತೋ ಅಲ್ಲಿ ಹೋಗುತ್ತೆ, ಅಲ್ಲಿ ಪ್ರವಾಹ ಉಂಟಾಗುತ್ತೆ. ಸೊ ಇದಿಷ್ಟು ಪ್ರವಾಹಕ್ಕೆ ಕಾರಣ ಅಂತ ಬಂದಾಗ ನೈಸರ್ಗಿಕ ಕಾರಣಗಳು ಮತ್ತು ಮಾನವ ನಿರ್ಮಿತ ಕಾರಣ. ಪ್ರವಾಹದ ಪರಿಣಾಮಗಳೇನಾಗುತ್ತೆ ನೋಡಿ. ಪರಿಣಾಮಗಳು ಅಂತ ಬಂದಾಗ ಸಾಮಾನ್ಯವಾಗಿ ಪ್ರವಾಹದ ಪರಿಣಾಮಗಳು ಎಲ್ರಿಗೂ ಪರಿಚಿತನೇ. ಜೀವ ಹಾನಿ ಆಗುತ್ತೆ, ಆಸ್ತಿ ಪಾಸ್ತಿ ನಷ್ಟ ಆಗುತ್ತೆ, ಬೆಳೆ ನಾಶ ಆಗುತ್ತೆ ಅಲ್ಲ, ಜಲಾವೃತಗೊಳ್ಳುತ್ತೆ, ಬೆಳೆ ನಾಶ ಆಗುತ್ತೆ. ಸಸ್ಯ ಮತ್ತು ಪ್ರಾಣಿಗಳು ಅವರಿಗೆ ಹಾನಿ ಉಂಟಾಗುತ್ತೆ. ಸಾರಿಗೆ ಸಂಪರ್ಕ ಅಸ್ತವ್ಯಸ್ತವಾಗುತ್ತೆ, ಸಂಪೂರ್ಣ ಜಲಾವೃತಗೊಳ್ಳುತ್ತೆ, ಯಾವ ಭಾಗಕ್ಕೂ ಕೂಡ ಸಂಪರ್ಕ ಸಾಧ್ಯ ಆಗಲ್ಲ. ಅವಾಗ ಏನ್ ಮಾಡ್ತೀವಿ ನಾವು, ವಾಯುಯಾನದ ಮೂಲಕ ಆ ಪ್ರದೇಶವನ್ನ ಸಂಪರ್ಕ ಮಾಡಿಬಿಟ್ಟು ಅವ್ರನ್ನ ರಕ್ಷಣೆ ಪರಿಹಾರ ಕಾರ್ಯಗಳನ್ನ ಮಾಡ್ಬೇಕಾಗುತ್ತೆ. ಜೊತೆಗೆ ಮಣ್ಣಿನ ಸವೆತ. ಸೊ ಇವೆಲ್ಲ ಪ್ರವಾಹದ ಪರಿಣಾಮಗಳು ಅಂತ ಬಂದಾಗ ಲಾಸ್ಟ್ ಒನ್ ಇಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳು ಅಂತ ಬರುತ್ತೆ. ಪ್ರವಾಹ ಪೀಡಿತ ಪ್ರದೇಶ ಭಾರತದಲ್ಲಿ ಪದೇ ಪದೇ ಪ್ರವಾಹಕ್ಕೆ ತುತ್ತಾಗ್ತಕ್ಕಂತ ಪ್ರದೇಶಗಳನ್ನ ನಾವು ಗಮನಿಸೋದ್ರೆ ಒಂದು 4 ಭಾಗಗಳನ್ನ ಮಾಡ್ತಾರೆ. ಒಂದು ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಹರಿತಕ್ಕಂತ ಪ್ರದೇಶ. ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿಗಳು ಹರಿತಕ್ಕಂತ ಉತ್ತರ ಭಾರತದ ಪ್ರದೇಶಗಳೇನಿದೆ, ಆ ಬೆಲ್ಟ್ ಏನಿದೆ, ಯಾವುದು ಗಂಗಾ ನದಿ ಪಾಸ್ ಆಗ್ತಕ್ಕಂಥ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಏನ್ ಬರುತ್ತೆ, ಆ ಬಯಲು ಪ್ರದೇಶಗಳು. ಈ ಕಡೆ ಬ್ರಹ್ಮಪುತ್ರ ನದಿ ಬರ್ತಕ್ಕಂಥ ಅಸ್ಸಾಂ, ಒರಿಸ್ಸಾ ಏನ್ ಬರುತ್ತೆ, ಈ ಪ್ರದೇಶಗಳು ಹೆಚ್ಚಾಗಿ ಪ್ರವಾಹಕ್ಕೆ ತುತ್ತಾಗ್ತಕ್ಕಂಥ ಪ್ರದೇಶಗಳಾಗಿದೆ. ಸಟ್ಲೇಜ್, ಬಿಯಾಸ್ ಮತ್ತು ರಾವಿ ನದಿಗಳ ಪ್ರದೇಶ. ಸಟ್ಲೇಜ್, ಬಿಯಾಸ್ ಮತ್ತು ರಾವಿ ನದಿಗಳು ಹರಿತಕ್ಕಂತ ರಾಜ್ಯಗಳು ಪ್ರವಾಹವನ್ನ ಎದುರಿಸಬೇಕಾಗಿ ಬರುತ್ತೆ. ಹಾಗೇನೆ ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಹರಿತಕ್ಕಂತ ನದಿಗಳು ಸಾಮಾನ್ಯವಾಗಿ ನರ್ಮದಾ ಇರ್ಬೋದು, ಗೋದಾವರಿ ಇರ್ಬೋದು, ಕಾವೇರಿ ಇರ್ಬೋದು, ಕೃಷ್ಣ ಇರ್ಬೋದು, ಮಹಾನದಿ ಇರ್ಬೋದು. ಸೊ ಇವುಗಳು ಕೂಡ ಕಾಲ ಕಾಲಕ್ಕೆ ಪ್ರವಾಹವನ್ನ ಎದುರಿಸಬೇಕಾಗುತ್ತೆ. ಹಾಗೇನೆ ನರ್ಮದಾ ಮತ್ತು ತಪತಿ ಅಲ್ಲಿ ಮೇಲ್ಗಡೆ ಹೋಗ್ತದೆ, ನರ್ಮದಾ ಮತ್ತು ತಪತಿ. ಸೊ ಈ 4 ಪ್ರಮುಖವಾಗಿ ಪ್ರವಾಹ ಪೀಡಿತ ಪ್ರದೇಶಗಳು ಅಂತ ನಾವು ಕರೀತೀವಿ. ಕೊನೆಯದಾಗಿ
ಬೆಳೆಸಲಿಕ್ಕೆ ಯಾವ ಕ್ರಮಗಳನ್ನ ಕೈಗೊಳ್ಳಬಹುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಅರಣ್ಯವನ್ನ ಬೆಳೆಸ್ತಕ್ಕಂಥ. ಹೆಚ್ಚೆಚ್ಚು ಅರಣ್ಯಗಳನ್ನ ಎಲ್ಲಿ ಬೆಳೆಸಬೇಕು ಅಂದ್ರೆ ನದಿ ಪಾತ್ರಗಳಲ್ಲಿ ಅಣೆಕಟ್ಟುಗಳನ್ನ ಏನ್ ಕಟ್ತೀವಿ, ಆ ಅಣೆಕಟ್ಟಿನ ಹಿನ್ನೀರು ಪ್ರದೇಶಗಳಲ್ಲಿ ನಾವು ಹೆಚ್ಚೆಚ್ಚು ಅರಣ್ಯಗಳನ್ನ ಬೆಳೆಸಿದ್ರೆ, ಜಲಾನಯನ ಪ್ರದೇಶಗಳು ಅಂತ ಏನ್ ಕರಿತೀವಿ, ಆ ಜಲಾನಯನ ಪ್ರದೇಶಗಳಲ್ಲಿ ಹೆಚ್ಚೆಚ್ಚು ಅರಣ್ಯಗಳನ್ನ ಬೆಳೆಸುವುದರಿಂದಾಗಿ ಪ್ರವಾಹವನ್ನ ನಿಯಂತ್ರಣ ಮಾಡಬಹುದು. ಜೊತೆಗೆ ಹರಿತಕ್ಕಂತ ನೀರನ್ನ, ವೇಗವಾಗಿ ಹರಿತಕ್ಕಂತ ನೀರನ್ನ ನಿಧಾನವಾಗಿ ಹರಿಯೋಂಗೆ ಮಾಡಿದ್ರೆ ಏನಾಗುತ್ತೆ, ನೀರು ಹೆಚ್ಚಾಗಿ ಭೂಮಿಯಲ್ಲಿ ಇಂಗತ್ತೆ. ಆಗ ಪ್ರವಾಹದ ಪ್ರಮಾಣವನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೋಡಿ, ನಿಮ್ಮ ಪ್ರದೇಶಗಳಲ್ಲಿ ಇಳಿಜಾರು ಇರ್ತಕ್ಕಂಥ ಪ್ರದೇಶಗಳಲ್ಲಿ ಅಲ್ಲಲ್ಲಿ ಇಂಗುಗುಂಡೆಗಳನ್ನ ಮಾಡಿದ್ರೆ ಬಿದ್ದಿರ್ತಕ್ಕಂಥ ನೀರು ಹೆಚ್ಚಾಗಿ ಇಂಗಿದಾಗ ಏನಾಗುತ್ತೆ, ಪ್ರವಾಹದ ತೀವ್ರತೆ ಕಡಿಮೆ ಆಗುತ್ತೆ. ಎರಡನೇದು, ಎಲ್ಲಿ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಇದೆಯೋ ಅಲ್ಲಿ ಹೆಚ್ಚೆಚ್ಚು ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡೋದ್ರ ಮೂಲಕ ನದಿಗಳಲ್ಲಿ ಬರ್ತಕ್ಕಂತ ಹೆಚ್ಚಿನ ನೀರಿನವನ್ನ ಒಂದು ಕಡೆ ಸ್ಟೋರ್ ಮಾಡಿ ನದಿಯಲ್ಲಿ ನೀರಿನ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ. ಹರಿಲಿಕ್ಕೆ ಹಾಗೆ ಬಿಟ್ರೆ ಏನಾಗುತ್ತೆ, ನದಿ ಉಕ್ಕಿ ಹರಿದು ಏನಾಗುತ್ತೆ, ಪ್ರವಾಹಗಳು ಉಂಟಾಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಿ ನದಿಯ ನೀರನ್ನ ಸಂಗ್ರಹಿಸಿ, ಹಾಗೆ ಸಂಗ್ರಹಿಸಿರ್ತಕ್ಕಂಥ ನೀರನ್ನ ಜಲಾಶಯಗಳಲ್ಲಿ ಸಂಗ್ರಹ ಮಾಡಿರ್ತಕ್ಕಂಥ ನೀರನ್ನ ಕಾಲುವೆಗಳ ಮೂಲಕ ಎಲ್ಲಿ ಬಿಡಬೇಕು, ಕೃಷಿ ಭೂಮಿಗೆ, ನೀರಾವರಿಗೆ ಬಳಕೆ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನ ಜಾರಿಗೊಳಿಸಬೇಕು. ಇದರಿಂದ ಎರಡು ರೀತಿಯ ಅನುಕೂಲ ಇದೆ. ಒಂದು, ಪ್ರವಾಹವನ್ನ ನಿಯಂತ್ರಣ ಮಾಡಬಹುದು, ಮತ್ತೊಂದ್ ಕಡೆ ಕೃಷಿಗೆ ಅದನ್ನ ಬಳಸ್ಕೊಳ್ಳೋದ್ರಿಂದ ಆರ್ಥಿಕವಾಗಿ ಅನುಕೂಲವನ್ನ ಪಡ್ಕೊಳ್ಬಹುದು. ಅನೇಕ ನದಿಗಳು ಪ್ರವಾಹ ನಿಯಂತ್ರಣಕ್ಕಾಗಿ ಅಣೆಕಟ್ಟುಗಳನ್ನ ನದಿಗಳಿಗೆ ನಿರ್ಮಿಸಿರೋದನ್ನ ನಾವು ನೋಡ್ತೀವಿ. ನೆಕ್ಸ್ಟ್, ಒಡ್ಡುಗಳ ನಿರ್ಮಾಣ ಅಂತ ಹೇಳ್ತೀವಿ. ಎಲ್ಲಿ ಒಡ್ಡುಗಳನ್ನ ಕಟ್ಟಬೇಕು ಅಂದ್ರೆ, ಸಾಮಾನ್ಯವಾಗಿ ಈ ಜನವಸತಿ ಇರ್ತಕ್ಕಂಥ ಪ್ರದೇಶಗಳಿಗೆ ನೀರು ಬರದ ಹಾಗೆ ಒಡ್ಡುಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು. ಕೃಷಿ ಭೂಮಿಗಳಲ್ಲಿ ಒಡ್ಡುಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ಅಲ್ಲಲ್ಲಿ ಚೆಕ್ ಡ್ಯಾಮ್ಗಳು ಅಂತ ಏನು ನಿರ್ಮಾಣ ಮಾಡ್ತಾರೆ, ಆ ನಿರ್ಮಾಣ ಮಾಡೋದ್ರ ಮೂಲಕ ಪ್ರವಾಹವನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗೇನೆ ಲಾಸ್ಟ್ ಆಗಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಪ್ರವಾಹದ ಅನಾಹುತಗಳನ್ನು ತಪ್ಪಿಸಬೇಕು ಅಂತ ಹೇಳಿದ್ರೆ ಮುನ್ಸೂಚನೆಗಳನ್ನ ಕೊಡಬೇಕು. ಪ್ರವಾಹದ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಪ್ರತಿ ವರ್ಷ ಪ್ರತಿ ಸಂದರ್ಭದಲ್ಲೂ ಕೊಡ್ತಾ ಇರುತ್ತೆ. ಆದ್ರೆ ಅದನ್ನ ಆ ಜನಗಳು ಆ ಪ್ರದೇಶದಲ್ಲಿ ಯಾವ ಪ್ರದೇಶಕ್ಕೆ ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರು ಮುನ್ನೆಚ್ಚರಿಕೆಗಳನ್ನ, ಮುನ್ಸೂಚನೆಗಳನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಅದರ ಪ್ರಕಾರ ನಡ್ಕೊಂಡಿದ್ದೇ ಆದ್ರೆ ನಾವು ಪ್ರವಾಹವನ್ನ ಸಂಪೂರ್ಣವಾಗಿ ತಡೆಗಟ್ಟಲಿಕ್ಕಂತೂ ಸಾಧ್ಯ ಇಲ್ಲ. ಅದರಿಂದ ಆಗಬಹುದಾದಂತಹ ಅನಾಹುತಗಳಿಂದ ನಾವು ತಪ್ಪಿಸ್ಕೊಳ್ಬಹುದು. ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿರ್ತಕ್ಕಂಥ ಕೇವಲ 2 ನೈಸರ್ಗಿಕ ವಿಪತ್ತುಗಳ ಬಗ್ಗೆ ಮಾತ್ರ ನಾವು ಅಭ್ಯಾಸ ಮಾಡಿದ್ವಿ. ಒಂದು ಆವರ್ತ ಮಾರುತಗಳು, ಮತ್ತೊಂದು ಪ್ರವಾಹಗಳು. ಮುಂದಿನ ತರಗತಿಯಲ್ಲಿ ಉಳಿದ ನೈಸರ್ಗಿಕ ವಿಪತ್ತುಗಳನ್ನ ಅಭ್ಯಾಸ